ಕಾಡು ಅಂತ ಹೇಳಿದರೆ ಅವರಿಗೆ ಬೇಜಾರಾಗ್ತದಂತೆ. ಕಾಡು ಎನ್ನುವ ಪದ ಅದು ಕನ್ನಡದಲ್ಲಿ ಬಹಳ ಕಾಡುತ್ತದೆ. ಆದರೂ ಕೂಡ ಕಾಡು ಎನ್ನುವ ಪದ ಅವರಿಗೆ ಬೇಜಾರಾಗ್ತದೆ ಅಂತ, ಅವರಿಗೆ ಅರಣ್ಯ ಅಂತಲೇ ಹೇಳಬೇಕಂತೆ. ಯಲ್ಲಪ್ಪ ರೆಡ್ಡಿಯವರ ಹೆಸರನ್ನು ನಾನು ಮೊದಲ ಬಾರಿ ಕೇಳಿದ್ದು 80ರ ದಶಕದ ಕೊನೆಯ ಭಾಗದಲ್ಲಿ ಪಶ್ಚಿಮ ಘಟ್ಟ ಉಳಿಸಿ ಅಂತ ಒಂದು ಹೋರಾಟ ಪ್ರಾರಂಭ ಆಯಿತು. ಅದು ದಕ್ಷಿಣ ಕನ್ನಡದಲ್ಲಿ ಪ್ರಾರಂಭ ಆಯಿತು. ಆ ಹೆಸರು ಕೇಳುವಾಗಲೇ ನಮಗೆ ಒಂದು ಆಘಾತ ಆಯಿತು. ಪಶ್ಚಿಮ ಘಟ್ಟ ಉಳಿಸಿ ಅಂತ ಯೋಚನೆ ಮಾಡಿ, ಕೆರೆ ಉಳಿಸಿ, ಗೋಮಾಳ ಉಳಿಸಿ, ಇನ್ನೇನೋ ಒಂದು ಜಾಗ ಉಳಿಸಿ, ಎಲ್ಲ ಸರಿ ಎಲ್ಲ ಹೇಳ್ತಾರೆ. ಅದು ನಮಗೆ ಅಭ್ಯಾಸ ಆಗಿದೆ, ಮಾಮೂಲಾಗಿದೆ, ದೊಡ್ಡ ಆಘಾತ ಏನೂ ಆಗುವುದಿಲ್ಲ. ಪಶ್ಚಿಮ ಘಟ್ಟ ಉಳಿಸಿ ಅಂದರೆ ಪಶ್ಚಿಮ ಘಟ್ಟ ಉಳಿಸಿ ಅಂತ ಹೇಳಿದರೆ ಹಾಗಾದರೆ ನಮಗೆ ಬಂದಿರತಕ್ಕ ಆಪತ್ತಿ ಯಾವುದು, ಯಾವ ಮಟ್ಟದ್ದು? ಅದು ಸಾಮಾನ್ಯವಾಗಿ ನಾವು ನಂಬಿರುವಂಥದ್ದು ಏನು ಅಂದರೆ ಬೆಟ್ಟ ಗುಡ್ಡಗಳಿಗೆ, ಶಿಖರಗಳಿಗೆ, ನದಿಗಳಿಗೆ ಅಳಿವಿಲ್ಲ ಅಂತ. ಗಾಂಧಿಯವರ ಮಾತೇ ಇದೆ, ಸತ್ಯ ಮತ್ತು ಅಹಿಂಸೆ, ಟ್ರೂತ್ ಆ್ಯಂಡ್ ನಾನ್ ವೈಲೆನ್ಸ್ ಆರ್ ಆ್ಯಸ್ ಓಲ್ಡ್ ಆ್ಯಸ್ ದ ಮೌಂಟೈನ್ಸ್ ಅಂತ. ಶಾಶ್ವತ ಅಂತ ಯಾವುದು? ಒಂದು ಶಿಖರ ಇದ್ದರೆ, ಒಂದು ಪರ್ವತ ಇದ್ದರೆ ನಮ್ಮ ಮನಸ್ಸಿಗೆ ಬರತಕ್ಕ ಭಾವನೆ ಏನು ಅಂದರೆ ಇದು ಅಳಿವಿಲ್ಲದೆ ಇದ್ದದ್ದು ಅಂತ, ಇದು ಶಾಶ್ವತ ಅಂತ. ಅದು ಶಾಶ್ವತ, ನಮ್ಮ ಜೀವನ ಸದಾ ಅಳಿಯುವಂಥದ್ದು ಅಂತ. ಇದೊಂದು ಸಮಾಧಾನ, ಅದಲ್ಲಿದೆ. ನಾವು ಅದನ್ನು ನೋಡ್ತಾ ನಮ್ಮ ಜೀವನ ಮುಂದಕ್ಕೆ ಸಾಗ್ತದೆ. ಅದು ಸಾಕ್ಷಿಯಾಗಿ, ಸಕಲ ಚರಾಚರಕ್ಕೆ ಸಾಕ್ಷಿಯಾಗಿ, ಇತಿಹಾಸಕ್ಕೆ ಸಾಕ್ಷಿಯಾಗಿ ಒಂದು ಬೆಟ್ಟ ನಿಂತಿದೆ ಅಂತ. ನಮಗೆ ಬಂದ ಆಪತ್ತಿ ಏನು ಅಂದರೆ ಪಶ್ಚಿಮ ಘಟ್ಟ ಉಳಿಸಿ ಅಂತ. ಬಹಳ ಗಾಬರಿಯಾಗಿ ಹೋಯಿತು ಆ ಮಾತು ಕೇಳುವಾಗಲೇ. ಮತ್ತು ಪಶ್ಚಿಮ ಘಟ್ಟಕ್ಕೆ ಆಪತ್ತು ಬಂದಿದ್ದರೆ ಅದನ್ನು ಉಳಿಸಲಿಕ್ಕೆ ನಾವೆಷ್ಟರವರು ಅಂತ ಮನಸ್ಸಿಗೆ ಬರಲಿಕ್ಕೆ ಪ್ರಾರಂಭ ಆಯಿತು. ಏನು ಬಂದದ್ದು ಅದಕ್ಕೆ ಆಪತ್ತು? ಪಶ್ಚಿಮ ಘಟ್ಟಕ್ಕೆ ಯಾರಿಂದ ಬಂದದ್ದು? ನಮ್ಮಿಂದಲೇ, ಬೇರೆ ಯಾರಿಂದಲೂ ಅಲ್ಲ. ಅಭಿವೃದ್ಧಿ ಅಂತ ಹೇಳ್ತೇವೆ, ಅದರ ಇನ್ನೊಂದು ಮುಖ ಏನಿದೆ ಅದನ್ನು ಆ ಪದ ಹೇಳ್ತದೆ. ಪಶ್ಚಿಮ ಘಟ್ಟ ಉಳಿಸಿ ಎನ್ನುವ ಪದ ಒಂದು ಎಚ್ಚರಿಕೆಯ ಪದ, ಒಂದು ಜಾಗೃತಿಯ ಪದ. ಅಭಿವೃದ್ಧಿ ಅಂತ ಹೇಳ್ತೇವೆ, ಅದಕ್ಕೆ ಇನ್ನೊಂದು ಮುಖ ಇದೆ. ಆ ಅಭಿವೃದ್ಧಿಯ ಕಾರಣವಾಗಿಯೇ ಅದರ ಹಿಂದೆ ಹೋದದ್ದರಿಂದಲೇ ಪಶ್ಚಿಮ ಘಟ್ಟದಂತಹ ಅಳಿವಿಲ್ಲದ ಒಂದು ವಸ್ತುವಿಗೆ ಅಳಿಗಾಲ ಪ್ರಾರಂಭ ಆಗಿದೆ ಎನ್ನುವ ಸೂಚನೆ ಅದು. ಅಭಿವೃದ್ಧಿ ಅಂದರೆ ಏನು? ಅಭಿವೃದ್ಧಿ ಅಂದರೆ ಏನು? ಅಭಿವೃದ್ಧಿ ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟದ ಅಳಿವು ಅಂತ ಅರ್ಥ. ಅದು ಆ ಅರ್ಥ ಅದು ಅಭಿವೃದ್ಧಿ ಆಗುವುದು ಹೌದು. ವೃದ್ಧನಾಗುವುದು ಯಾರಿಗೂ ಬೇಕಾಗಿಲ್ಲ. ಅಭಿವೃದ್ಧಿ ಆಗುವುದು ಅಭಿವೃದ್ಧಿ ಅಂದರೆ ಎಂಡ್ಲೆಸ್ ಪರ್ಸ್ಯೂಟ್ ಆಫ್ ಮನಿ, ನಥಿಂಗ್ ಎಲ್ಸ್. ಹಣ ಬೇಕು, ಅದಕ್ಕೋಸ್ಕರ ಏನು ಬೇಕಾದರೂ ಮಾಡುವಂತ ಇದು ಈ ರೀತಿಯ ಒಂದು ಕಲ್ಪನೆ ನಮ್ಮ ಮನಸ್ಸಿಗೆ ಬಂದುಬಿಟ್ರೆ, ಮನುಷ್ಯರ ಮನಸ್ಸಿಗೆ ಬಂದುಬಿಟ್ರೆ, ಆವಾಗ ಒಂದು ಇಡೀ ಪ್ರಕೃತಿಯಲ್ಲಿ ಇರತಕ್ಕದ್ದು ಯಾವುದು ಅಂದರೆ ಒಂದು ಬ್ಯಾಲೆನ್ಸ್. ಟಿಬೆಟನ್ ಗುರುಗಳು ಕೂತಿದ್ದಾರೆ, ನನಗೆ ನೆನಪು ಬರುತ್ತದೆ ಮಧ್ಯಮ ಮಾರ್ಗ. ಮಧ್ಯಮ ಮಾರ್ಗ ಎನ್ನುವ ನೆನಪು ಬರ್ತಾ ಇದ್ದ. ಎಕ್ಸ್ಟ್ರೀಮಿಗೆ ಹೋಗಬೇಡ, ಆ ಎಕ್ಸ್ಟ್ರೀಮಿಗೂ ಹೋಗಬೇಡ, ಈ ಎಕ್ಸ್ಟ್ರೀಮಿಗೂ ಹೋಗಬೇಡ. ಮತ್ತು ಅದು ಎಕ್ಸ್ಟ್ರೀಮ್ ಅಂತ ನಿನಗೆ ಗೊತ್ತಾಡಿಕೊಳ್ಳಿ. ಇದು ಏನು ಅತಿಯಾದ ವಾದಗಳು ಅಂತ ನಮಗೆ ಅರ್ಥ ಆದ ಕೂಡಲೇ ಆ ಅರ್ಥ ಆಗುವಿಕೆಯಲ್ಲಿಯೇ ಒಂದು ಸಮತೋಲನದ ಅರಿವು ಉಂಟಾಗ್ತದೆ. ಅದನ್ನು ಮಧ್ಯಮ ಮಾರ್ಗ ಅಂತ ಹೇಳೋದು. ಆದ್ದರಿಂದ ಅಭಿವೃದ್ಧಿ ಬೇಡವಾ ಅಂತ ಕೇಳಿದರೆ ನನ್ನ ಹತ್ರ ಉತ್ತರ ಇಲ್ಲ. ನನ್ನ ಉತ್ತರ ಕೊಟ್ಟರು ಅದು ಯಾರಿಗೂ ಬೇಕಾಗಿಲ್ಲ. ಬೇಕು ಬೇಕು ಅಂತ ಹೇಳುವ, ಬೇಕಾದರೆ ಎಷ್ಟು ಬೇಕು ಎನ್ನುವ ಪ್ರಶ್ನೆ ಅಲ್ಲಿಗೆ ಬಂದೇ ಬರ್ತದೆ.
ಈ ಯಾವುದೇ ರೀತಿಯ ಬ್ಯಾಲೆನ್ಸ್ಗೆ, ಸಮತೋಲನಕ್ಕೆ ಆಸ್ಪದವಿಲ್ಲದಂತೆ ಸಮತೋಲನ ನೀವು ಮಾತಾಡಿದರೆ ನಾವು ಪರಾಕ್ರಮ ಇಲ್ಲದವರು ಅಂತ, ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಯೋಗ್ಯತೆ ಇಲ್ಲದವರು ಎನ್ನುವ ಭಾವನೆ ಬಂದುಬಿಟ್ಟಿದೆ. ಆದದ್ದರಿಂದ ಅಭಿವೃದ್ಧಿಗಳಿಂದಾಗಿ ಇಡೀ ಕರ್ನಾಟಕ ಸರ್ಕಾರದಲ್ಲಿ 2 ಇಲಾಖೆಗಳು, ಮಾನ್ಯ ಯಲ್ಲಪ್ಪ ರೆಡ್ಡಿಯವರು ಕೆಲಸ ಮಾಡಿದ ಇಲಾಖೆ ಅರಣ್ಯ ಇಲಾಖೆ. ಕಾಡು ಅಂತ ಹೇಳಿದರೆ ಅವರಿಗೆ ಬೇಜಾರಾಗ್ತದಂತೆ. ಕಾಡು ಎನ್ನುವ ಪದ ಅದು ಕನ್ನಡದಲ್ಲಿ ಬಹಳ ಕಾಡುತ್ತದೆ, ಆದರೂ ಕೂಡ ಕಾಡು ಎನ್ನುವ ಪದ ಅವರಿಗೆ ಬೇಜಾರಾಗ್ತದಂತೆ. ಅವರಿಗೆ ಅರಣ್ಯ ಅಂತಲೇ ಹೇಳಬೇಕಂತೆ. ಭಾಳ ಇಷ್ಟ ಆಯ್ತದು. ಕಾಡು ಅಂತ ಹೇಳಿದರೆ ಬೇಜಾರಾಗಬಾರ್ದು, ಅದು ಬೇರೆ ವಿಷಯ, ಅದು ಅಪ್ಪಟ ದೇಸಿ ಪದ ಅದು. ಆದರೆ ಕಾಡು ಅಂತ ಹೇಳಬೇಕಂತೇನು, ಅರಣ್ಯ ಅಂತ ಹೇಳಿ ಅಂತ. ಅದು ಅರಣ್ಯ ಎನ್ನುವ ಪದ, ಅವರು ಅರಣ್ಯ ಇಲಾಖೆಯಲ್ಲಿ ಕಾರ್ಯದರ್ಶಿ ಆಗಿದ್ದವರು, ಬಹಳ ದೊಡ್ಡ ಸ್ಥಾನದಲ್ಲಿದ್ದವರು. ಈ 2 ಇಲಾಖೆಗಳು, ಒಂದು ಗಣಿ ಇಲಾಖೆ, ಒಂದು ಅರಣ್ಯ ಇಲಾಖೆ, ಇದು 2 ನಮ್ಮ ಪ್ರಕೃತಿಯನ್ನು ಕಾಪಾಡುವುದಕ್ಕೆ ಬದ್ಧವಾಗಿರತಕ್ಕದ್ದು. ಈ 2 ಕೂಡ ಏನಾಗಿದೆ ಅಂದರೆ ದೋಚುವುದು ಹೇಗೆ ಎನ್ನುವುದನ್ನು ಅವರು ಕಲಿಸ್ತಾರೆ. ಹಾರಿಬಲ್ ಸಂಗತಿ ಇದು. ಆದದ್ರಿಂದ ಇಂಥ ಒಂದು ಇಲಾಖೆಯಲ್ಲಿ ಇದ್ದು, ಅರಣ್ಯ ಇಲಾಖೆಯಲ್ಲಿ ಇದ್ದು ಯಲ್ಲಪ್ಪ ರೆಡ್ಡಿಯವರು ಸಾಧಿಸಿದ ಸಂಗತಿ, ಅವರು ಪಶ್ಚಿಮ ಘಟ್ಟ ಉಳಿಸಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಆವಾಗ ಪಶ್ಚಿಮ ಘಟ್ಟವನ್ನು ಉಳಿಸುವುದಕ್ಕೆ ಯಾವ ರೀತಿಯ ಉಪಕ್ರಮಗಳನ್ನೆಲ್ಲ ಮಾಡುವುದು ಸಾಧ್ಯ ಎನ್ನುವುದರ ಬಗ್ಗೆಗೆಲ್ಲ ಅವರು ಬಂದು ಮಾತಾಡ್ತಾ ಇದ್ದರು. ನಾಗರಿಕ ಸೇವಾ ಟ್ರಸ್ಟ್ ಅಂತ ಗುರುವಾಯನ ಕೆರೆಯಲ್ಲಿದೆ, ಅವರು ಇದನ್ನೆಲ್ಲ ಮಾಡಿದ್ರು. ಆವಾಗ ಯಲ್ಲಪ್ಪ ರೆಡ್ಡಿಯವರು ಬಂದಿದ್ದರು. ಮತ್ತೊಬ್ಬರಿದ್ದರು ಸರ್ ನಿಮ್ಮೊಟ್ಟಿಗೆ, ಶರತ್ಚಂದ್ರ ಅಂತ ಒಬ್ಬರಿದ್ದರು, ಬಂದವರೆಲ್ಲ ಗೊತ್ತಿಲ್ಲ ನನಗೆ. ಇಬ್ಬರೂ ಕೂಡ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ನಮಗೆ ಸುಮ್ಮನೆ ಮನಸ್ಸಿಗೆ ಆಲೋಚನೆ, ಇವರಿಗೆ ಎಷ್ಟು ಹಿಂಸೆ ಆಗಿರ್ಬೋದು, ಮಾನಸಿಕ ಹಿಂಸೆ ಆಗಿರ್ಬೋದು ಅಂದರೆ ಎಷ್ಟು ಕಷ್ಟ ಇದೆ ಇದು. ಈ ಸಂಗತಿ ಭಾಳ ಕಷ್ಟ ಇದೆ. ಇವರು ಹೇಳ್ತಾ ಇರತಕ್ಕ ಪ್ರಕೃತಿ ಸಹಜವಾಗಿರತಕ್ಕ ಅರಿವಿನ ಒಂದು ಸಂಗತಿಯನ್ನು ಹೇಳಿದರೆ ಅರ್ಥ ಆಗುವವರು ರಾಜಕಾರಣದಲ್ಲಿ ಇಲ್ಲ. ಡಿಪಾರ್ಟ್ಮೆಂಟಿನಲ್ಲಿ ಇರುವವರಿಗೆ ಅರ್ಥ ಆದರೂ ಕೂಡ ಅದು ಅವರಿಗೆ ಅರ್ಥ ಆಗೋದು ಬೇಕಾಗಿಲ್ಲ. ಜನರ ಹತ್ರ ಮಾತಾಡುವ ಅಂತ ಹೇಳಿದರೆ ಮಾತಾಡಬೇಕಾದ್ದು ಹೌದು, ಅದರಲ್ಲಿ 2 ಮಾತೇನೂ ಇಲ್ಲ. ಜನರ ಹತ್ರ ಮಾತಾಡಿದರೆ ಜನರನ್ನು ಯಾವ ರೀತಿಯೂ ತಿರುಗಿಸಲಿಕ್ಕಾಗ್ತದೆ, ಹಾಗೂ ತಿರುಗಿಸಲಿಕ್ಕಾಗ್ತದೆ, ಹೀಗೂ ತಿರುಗಿಸಲಿಕ್ಕಾಗ್ತದೆ. ಬಹಳ ಚಂಚಲರು. ತಪ್ಪು ಸರಿಗಳ ಪ್ರಶ್ನೆ ಅಲ್ಲ, ಅದು ಇರುವುದೇ ಹಾಗೆ. ಆದದ್ದರಿಂದ ಪಶ್ಚಿಮ ಘಟ್ಟ ಉಳಿಸಿ ಅಂತ ಹೇಳಬೇಕಾದ, ಅದಕ್ಕೋಸ್ಕರ ಕೆಲಸ ಮಾಡಬೇಕಾಗಿರತಕ್ಕ ಒಂದು ಪ್ರಮೇಯ ಬಂದಿದೆ, ಒಂದು ಪ್ರಮೇಯ ಉಂಟಾಗಿದೆ. 20ನೇ ಶತಮಾನದಲ್ಲಿ ನಾಗರಿಕತೆ ಬಹಳ ವೇಗವಾಗಿ ಹೋಗ್ತಾ ಇದೆ. ಈ ಶತಮಾನದಲ್ಲಿ ಇದನ್ನು ನಾಗರಿಕತೆ ಅಂತ ಹೇಳ್ತೀರೋ, ಎಂತ ಅಂತ ಹೇಳ್ತೀರಿ, ದುರಂತ ಅಂತ ಹೇಳ್ತೀರೋ, ಎಂತಂತ ಹೇಳ್ತೀರಿ, ಏನು ಹೇಳಿದರೂ ಒಂದೇ ಅದು. ಆದ್ದರಿಂದ ನಾನು ಇವತ್ತು ಪುಸ್ತಕ ಬಿಡುಗಡೆ ಮಾಡಿ ಇವರ ಯಲ್ಲಪ್ಪ ರೆಡ್ಡಿಯವರು ಬರೆದದ್ದು ಭೂಮಿ ತಾಯಿಯ ಗೋಳು. ಇದನ್ನು ಎಂತಂತ ಹೇಳ್ಬೇಕು ನಾನು? ಭೂಮಿ ತಾಯಿಯ ಗೋಳು ಎಲ್ಲರೂ ಕೇಳಿ ಅಂತ ಹೇಳೋದಾ? ಗೋಳನ್ನು ಬಿಡುಗಡೆ ಮಾಡಬೇಕಾಗಿದೆ, ನಾನು ಗೋಳಾಡಬೇಕಾಗಿದೆ. ಅಲ್ಲ, ಗೋಳಿಂದ ಪಾರಾಗೋದು, ಅದನ್ನು ಕೇಳಬೇಕಲ್ಲ, ಗೋಳು ಕೇಳಬೇಕಲ್ಲ. ದಯಮಾಡಿ ಯೋಚನೆ ಮಾಡಿ. ಮನುಷ್ಯನ ಮನಸ್ಸು, ಅವನು ನಿಜವಾಗಿ ಮಾನವೀಯ ಪ್ರಜ್ಞೆ ಉಂಟಾಗಬೇಕಾದರೆ ಅಳಲನ್ನು ಕೇಳುವ ಕಿವಿಯ ಸೂಕ್ಷ್ಮಕ್ಕೆ ಮಾತ್ರ ಗೊತ್ತಾಗುವುದು. ಇನ್ನೊಂದು ಜೀವದ ನೋವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆದರೆ ಮಾತ್ರ ಭೂಮಿ ತಾಯಿಯ ನೋವು ಅರ್ಥ ಆಗ್ತದೆ. ಒಂದು ಭಾಷೆಯನ್ನು ನೀವು ನಿಜವಾಗಿ ಪ್ರೀತಿಸಿದರೆ ಆ ಭಾಷೆ ನಿಮ್ಮಲ್ಲಿ ಹೇಳುವುದು ತನ್ನ ನೋವನ್ನು ಹೇಳಿಕೊಳ್ಳುತ್ತದೆ. ನನ್ನನ್ನು ಎಲ್ಲರೂ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳ್ತದೆ. ಇವತ್ತು ಮಾಧ್ಯಮ ಪ್ರಪಂಚದಲ್ಲಿ ನೀವು ನೋಡಿದರೆ ಕೂಗಾಡೋದು ಒಂದು ಬಿಟ್ಟರೆ ಬೇರೆ ಒಂದು ಸಮಾಧಾನದಲ್ಲಿ ಮಾತಾಡುವವರೇ ಇಲ್ಲ.
ಬಹಳ ತಾರಸ್ವರದಲ್ಲೇ ಮಾತಾಡಬೇಕು, ಯಾಕಂದರೆ ಎಲ್ಲರೂ ಕೇಳಬೇಕಲ್ಲ, ಮತ್ತು ಕೇಳುವಾಗ ಒಂದು ಸೆನ್ಸೇಷನ್ ಉಂಟಾಗಬೇಕಲ್ಲ. ಒಂದು ಮಧ್ಯಮ ಸ್ಥಾಯಿಯಲ್ಲಿ ಮಾತನಾಡುವವರೇ ಇಲ್ಲ. ವಿಚಾರಗಳನ್ನು ಮಾತನಾಡಬೇಕಾದ್ರೆ ಮಧ್ಯಮ ಸ್ಥಾಯಿಯಲ್ಲಿ ಮಾತಾಡಬೇಕು. ಬಹಳ ಮಂದ್ರ ಸ್ಥಾಯಿಯಲ್ಲಿ ಮಾತಾಡಿದರೆ ಯಾರಿಗೂ ಕೇಳುವುದಿಲ್ಲ. ಬಹಳ ತಾರಸ್ಥಾಯಿಯಲ್ಲಿ ಮಾತಾಡಿದರೆ ಹೆಚ್ಚು ಹೊತ್ತು ಮಾತಾಡಲಿಕ್ಕಾಗುವುದಿಲ್ಲ. ಮಧ್ಯಮ ಸ್ಥಾಯಿಯಲ್ಲಿ ಮಾತ್ರ ವಿಚಾರಗಳ ಪ್ರವಹನೆ ಸಾಧ್ಯ, ವಿಚಾರ ಸಾಧ್ಯ. ಭಾಷೆಯನ್ನು ಬಳಸಬೇಕಾದ ಮಾಧ್ಯಮಗಳೇ ಅದನ್ನು ಏನು ಬಹಳ ಕ್ಲೈಮ್ಯಾಕ್ಸ್ನಲ್ಲಿ ಬಹಳ ಎಕ್ಸ್ಟ್ರೀಮ್ನಲ್ಲಿ ಮಾತಾಡಿದರೆ ಏನು ಅರ್ಥ ಇದಕ್ಕೆ? ಮಧ್ಯಮ ಸ್ಥಾಯಿಯಲ್ಲಿ ಯೋಚನೆ ಮಾಡಬೇಡಿ ಅಂತ ಅರ್ಥ. ಇದು ಎಲ್ಲದರ ಪರಿಣಾಮ ಅಭಿವೃದ್ಧಿಯ ಹಿಂದೆ ಹೋದದ್ದರಿಂದ ಇದು ನಮ್ಮ ಭಾಷೆಯ ಮೇಲೆ ಮಾಡತಕ್ಕ, ನಮ್ಮ ಮನಸ್ಸಿನ ಮೇಲೆ ಮಾಡತಕ್ಕ ಒಂದು ಪರಿಣಾಮ ಏನಾಗಿದೆ ಅಂದರೆ ಸೂಕ್ಷ್ಮತೆ ಎನ್ನುವುದು ಹೊರಟು ಹೋಗಿದೆ. ಒಬ್ಬ ಸೂಕ್ಷ್ಮ ಪ್ರಜ್ಞಾವಂತ ಮನುಷ್ಯ ಅರಣ್ಯ ಇಲಾಖೆಯಲ್ಲಿ ಎಷ್ಟು ಕಷ್ಟಪಟ್ಟಿರಬಹುದು ಎನ್ನುವುದನ್ನು ಯೋಚಿಸುವಾಗ ನನಗೆ ನಿಜವಾಗಿ ದುಃಖ ಆಗ್ತದೆ. ಇವರ ಒಂದು ಧಾರಣ ಸಾಮರ್ಥ್ಯ ಆಗ್ಬೋದು. ಯಾವುದು? ಯಲ್ಲಪ್ಪ ರೆಡ್ಡಿ ಅವರದು. ನಾನು ಫಿಲಾಸಫಿ ಸ್ವಲ್ಪ ಬೇರೆ ಕೆಲಸ ಇಲ್ಲದ್ರಿಂದ ಎಲ್ಲ ಓದುವುದು ಹೆಚ್ಚು. ಫಿಲಾಸಫಿಯಲ್ಲಿ ಒಂದು ಮಾತಿದೆ, ಏನು ಅಂದರೆ ಸಾಮರ್ಥ್ಯ ಯಾವಾಗ ಗೊತ್ತಾಗೋದು ಅಂದರೆ ಮನುಷ್ಯನ ಸಾಮರ್ಥ್ಯ, ಗಂಡಸು ಹೆಂಗಸು ಅಂತಲ್ಲ, ಮನುಷ್ಯ ಜೀವದ ಸಾಮರ್ಥ್ಯ ಯಾವಾಗ ಗೊತ್ತಾಗೋದು ಅಂದರೆ ದುಃಖ ಧಾರಣ ಸಾಮರ್ಥ್ಯ ಅಂತ. ಹೆಚ್ಚು ಸುಖ ಧಾರಣ ಮಾಡುವುದು ಸಾಮರ್ಥ್ಯ ಅಲ್ಲ, ದುಃಖವನ್ನು ನಿನಗೆ ಧಾರಣ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆದರೆ, ನೋವು ಅರ್ಥ ಆದರೆ ಅಂತ. ಇನ್ನೊಂದು ಜೀವದ ನೋವು ನಿನಗೆ ಅರ್ಥ ಆದರೆ ಎಷ್ಟು ಅರ್ಥ ಆಗ್ಬೋದು? ಎಷ್ಟರ ಮಟ್ಟಿಗೂ ಅರ್ಥ ಆಗ್ಬೋದು. ಆ ಜೀವದ ನೋವು, ನಾನು ಸ್ವಯಂ ಆ ಜೀವದ ನೋವನ್ನು ಅನುಭವಿಸದಿದ್ದರೂ ಕೂಡ ಅದರ ಅರ್ಥ ಮಾಡಿಕೊಳ್ಳುವುದರ ಮೂಲಕ ಆ ನೋವನ್ನು ನಾನು ಅನುಭವಿಸುವುದು ಸಾಧ್ಯ ಆದರೆ ಇದು ನಾಗರಿಕತೆಯ ಕ್ಲೈಮ್ಯಾಕ್ಸ್. ಅದನ್ನು ಬುದ್ಧ ಹೇಳಿದ್ದು. ದುಃಖ ಏನಾಗ್ತದೆ ಈಗ? ಇನ್ನೊಬ್ಬರ ನೋವನ್ನು ಗ್ರಹಿಸುವ ಸೂಕ್ಷ್ಮತೆ ಬಿಡಿ, ತನಗೇ ಯಾವುದು ನೋವು ಯಾವುದು ನಲಿವು ಅಂತ ಗೊತ್ತಾಗದ ಸ್ಥಿತಿಯಲ್ಲಿ ಇದ್ದೇವೆ. ಇದು ಎಲ್ಲದಕ್ಕೂ ಕಾರಣ ಯಾವುದು? ಕುರುಡಾಗಿ ಅದರ ಹಿಂದೆ ಹೋಗುವುದು. ಏನು ಆಗುತ್ತಾ ಇದೆ ಎನ್ನುವುದನ್ನು ಒಂದು ಹೆಜ್ಜೆ ಹಿಂದೆ ಇಟ್ಟು ಏನು ಆಗುತ್ತಾ ಇದೆ, ಇದು ನಮ್ಮನ್ನು ಎಲ್ಲಿಗೆ ಕೊಂಡು ಹೋಗ್ತದೆ ಎನ್ನುವುದನ್ನು ಯೋಚಿಸದೆ ಅದರ ಹಿಂದೆ ಬೀಳುವುದು. ಇದನ್ನು ಪತನ ಅಂತಲ್ಲದೆ ಮತ್ತೆ ಅಂತ ಹೇಳೋದು, ಪ್ರವಾಹ ಪತನ ಅಂತ. ಇದು ಆಗುತ್ತಾ ಇದ್ದಾಗ, ಕಣ್ಣೆದುರು ಇದು ಆಗುತ್ತಾ ಇದ್ದಾಗ, ಇದು ಯಾವುದರ ಕಡೆಗೂ ಮನಸ್ಸನ್ನು ಕೊಡದೆ 100ಕ್ಕೆ 90 ಮಂದಿ ಆಫೀಸರ್ಗಳು ಚೆನ್ನಾಗಿ ಚೈನಿ ಮಾಡ್ತಾ ಇದ್ದಾಗ ನಮಗೇನು ಅಂತ ಮಾಡ್ತಾ ಇದ್ದವಾಗ ಈ ಎಲ್ಲದರ ನೋವನ್ನು ತಾನು ಅನುಭವಿಸಿ ಭೂಮಿ ತಾಯಿಯ ನೋವಿನ ಕಡೆಗೆ ಮನಸ್ಸನ್ನು ಹಾಕಿದವರು ಯಲ್ಲಪ್ಪ ರೆಡ್ಡಿ. ಅವರಿಗೆ ಶರಣು ಅಲ್ಲದೆ ಮತ್ತೆ ಯಾರಿಗೆ ಶರಣಾಗಬೇಕು? ನಾನಿವತ್ತು ಬಂದದ್ದು ಅದಕ್ಕೆ. ನನ್ನನ್ನು ಬಹಳ ಹೊಗಳಿದ್ರು, ಏನು ಅಂದರೆ ನಾನು ಹಾಗೆಲ್ಲ ಸಿಕ್ಕುವವನಲ್ಲ, ಹಾಗೆ ಅಂಥದ್ದೆಲ್ಲ ಏನಿಲ್ಲ. ನಾನು ಸಾಮಾನ್ಯ ಮನುಷ್ಯ, ಅತ್ಯಂತ ಸಾಮಾನ್ಯ ಮನುಷ್ಯ, ತುಂಬ ಸಾಮಾನ್ಯ. ನನಗೆ ಈ ಒಂದು ವಿಷಯ ಗೊತ್ತಾಗಿದೆ, ಏನು ಅಂದರೆ ಬಹಳ ಅತ್ಯಂತ ಸಾಮಾನ್ಯತೆಯೇ ಅತ್ಯಂತ ಅಸಾಮಾನ್ಯವಾದ ಸಂಗತಿ. ಯಾವುದು ಅತ್ಯಂತ ಸಾಮಾನ್ಯವಾದದ್ದು? ನಾವು ಈಗ ನೋಡ್ತೇವೆ, ಅಬ್ಸರ್ವ್ ಮಾಡ್ತೇವೆ, ಗಮನಿಸ್ತೇವೆ, ಲೋಕವನ್ನು ಗಮನಿಸ್ತೇವೆ, ಮತ್ತೊಬ್ಬರನ್ನು ಗಮನಿಸ್ತೇವೆ, ನಮ್ಮನ್ನು ಎಲ್ಲರೂ ಗಮನಿಸ್ತಾರೆ, ಗಮನಿಸಬೇಕು ಅಂತ ನಮಗಿರ್ತದೆ, ಇತ್ಯಾದಿ ಇತ್ಯಾದಿ ಎಲ್ಲವೂ ಇದೆ. ನಾವು ಯಾವುದನ್ನು ಗಮನಿಸ್ತೇವೋ ಅದು ನಿಜವಾಗಿ ನಾವೇ ಅಂತ ನಮಗೆ ಅರ್ಥ ಆದರೆ ಅದಕ್ಕಿಂತ ಸಾಮಾನ್ಯವಾದ ಸಂಗತಿ ಯಾವುದು ಹೇಳಿ ನನಗೆ? ಅದಕ್ಕಿಂತ ಸಾಮಾನ್ಯವಾದದ್ದು ಯಾವುದು ಹೇಳಿ? ನೀನು ಯಾವುದನ್ನು ನೋಡ್ತೀಯೋ ನೀನು ಅದೇ ಅಂತ, ನಥಿಂಗ್ ಸ್ಪೆಷಲ್. ಇದಕ್ಕಿಂತ ಸಾಮಾನ್ಯವಾದದ್ದು ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ದೇವರನ್ನು ನಾವು ವರ್ಣಿಸುವುದು ಹಾಗೆ, ದೇವರು ಎಲ್ಲವನ್ನೂ ನೋಡುತ್ತಾನೆ, ಯಾವುದನ್ನು ನೋಡಿದ್ದಾನೋ ಅದರಿಂದ ಅವನು ಬೇರೆಯಲ್ಲ ಅಂತ. ಅತ್ಯಂತ ಸಾಮಾನ್ಯತೆಯ ಒಂದು ಸಂಗತಿ ಅದು, ಅದೇ ಅತ್ಯಂತ ಅಸಾಮಾನ್ಯವಾದದ್ದು. ಅದರಿಂದ ಒಂದು ಮಣ್ಣಿನ ಕಣಗಳ ಒಟ್ಟಿಗೆ ಇದ್ದರೆ ಮಣ್ಣಿನಲ್ಲಿ ಇರುವ ಜೀವ ಗೊತ್ತಾಗ್ತದೆ. ನನಗೆ ಒಬ್ಬರು ಸ್ನೇಹಿತರಿದ್ದರು, ಹಿರಿಯರು, ಸೂಪಿ ಬ್ಯಾರಿ ಅಂತ ಅವರ ಹೆಸರು. ಅವರು ಫಾರೆಸ್ಟ್ ಗಾರ್ಡ್ ಆಗಿದ್ದರು. ನಿಮಗೆ ಗೊತ್ತುಂಟ ಏನ? ಫಾರೆಸ್ಟ್ ಗಾರ್ಡ್ ಆಗಿದ್ದರು.
ಸ್ವಾತಂತ್ರ್ಯ ಪೂರ್ವದಲ್ಲಿ 1947ರಲ್ಲಿ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದಾಗ ಅವರ ಡಿಪಾರ್ಟ್ಮೆಂಟಿನಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದರು. ಯಾರೋ ಒಬ್ಬರು ಬಂದರು, ಸ್ವಾಮಿಗಳಲ್ಲ, ಯಾರೋ ಒಬ್ಬರು ದೊಡ್ಡ ಮನುಷ್ಯ ಬಂದು ಹೇಳಿದರು, ಇನ್ನು ಮುಂದೆ ನಾವು ಸ್ವತಂತ್ರರು ಅಂತ. ಈ ಮನುಷ್ಯ ಆ ಮಾತನ್ನು ಅಕ್ಷರಶಃ ಸತ್ಯ ಅಂತ ಭಾವಿಸಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟರು. ನಾವು ಸ್ವತಂತ್ರರು ಅಂತ. ಅವರು ಆಮೇಲೆ ಅವರು 15 ವರ್ಷ ಫಾರೆಸ್ಟ್ ಗಾರ್ಡ್ ಆಗಿದ್ದರು. ಫಾರೆಸ್ಟ್ ಗಾರ್ಡ್ ಆಗಿದ್ದರಿಂದ ಪ್ರಾಮಾಣಿಕ ಮನುಷ್ಯ, ಸೂಕ್ಷ್ಮಜ್ಞ. ಅವರು ಆಮೇಲೆ ನನಗೆ ಎಷ್ಟೋ ಕಾಲದ ಮೇಲೆ ನನಗೆ ಗುರುತಾಯಿತು. ಅವರು ನಮ್ಮ ಮನೆಗೆ ಬರ್ತಾ ಇದ್ರು. ಅವರೊಂದು ಮಾತು ಹೇಳಿದರು, ನನಗೆ ಒಂದು ಮಾತು ಹೇಳಿದರು. ಉಪನಿಷತ್ತು ವಾಕ್ಯದ ಹಾಗೆ ಇತ್ತದು ಆ ಮಾತು. ಆ ಮಾತು ಏನಂದರೆ, ಒಂದು ಗಿಡ, ಒಂದು ಸಸ್ಯ ತನಗೆ ಬೇಕಾದದ್ದನ್ನು, ತನ್ನ ಬೆಳವಣಿಗೆಗೆ ಬೇಕಾದದ್ದನ್ನು ಪ್ರಕೃತಿಯಿಂದ ಪಡೆದುಕೊಂಡು, ಯಾವುದೆಲ್ಲ ಬೇಕೋ ಯಾವುದೆಲ್ಲ ಬೇಡವೋ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಪಡೆದುಕೊಂಡು ತಾನು ಕೊಡಬೇಕಾದದ್ದನ್ನು ಕೊಡಲಿಕ್ಕೆ ಮನುಷ್ಯರ ಸಹಾಯ ಒಂದು ಚೂರು ಅಗತ್ಯ ಇಲ್ಲ ಅಂತ ನಂಬಲಿಕ್ಕೆ ನಿಮಗೆ ಏನು ಸಂಕಟ ಅಂತ. ಏನು ಚೆನ್ನಾಗಿದೆ, ಇದು ಎಷ್ಟು ಖುಷಿ ಆಯಿತು ನನಗೆ ಅಂದರೆ, ನಾನು ಕೇಳಿದೆ, ಹಾಗಾದರೆ ಬೇರೆಯವರೇ, ಸುಪ್ಪಿಯವರೇ, ನಮ್ಮ ಅಗತ್ಯ ಸಸ್ಯಗಳಿಗೆ ಇಲ್ಲ ಅಂತ ನೀವು ಖಂಡಿತಕ್ಕೂ ಇಲ್ಲ. ಕಾಡಿನಿಂದ ಕಲಿಯಬೇಕಾದದ್ದು ಅದನ್ನು ಅಂತ. ನೀರು ಹಾಕಿದವರು ಯಾರು, ಗೊಬ್ಬರ ಹಾಕಿದವರು ಯಾರು? ಅದಕ್ಕೆ ಯಾರಾದರೂ ಅದಕ್ಕೆ ಹಾಕ್ತಾ ಇದ್ರೆ ಅದು ಕಾಡಾಗಿ ಉಳಿಸಿರಲಿಲ್ಲ. ಅದು ಕಾಡು, ಅದು ಅದಕ್ಕೆ ಬೇಕಾದದ್ದು ಏನು ಅಂತ ಅದಕ್ಕೆ ಗೊತ್ತಿದೆ. ಹಾಗಾದರೆ ನಾವು ಮಾಡಬೇಕಾದ್ದು ಎಂಥದ್ದು ಅಂತ ಕೇಳಿದ್ವಿ. ನಾವು ಏನು ಮಾಡಬೇಕಾಗೇ ಇಲ್ಲದಿದ್ದರೆ ಒಳ್ಳೇದೇ ಆಯ್ತಲ್ಲ. ನಾವು ಮಾಡಬೇಕಾದ ಇದು ನಿಮಗೆ ಗೊತ್ತಾಗಬೇಕಾದದ್ದು ಅಂತ ನಿಮಗೆ ಗೊತ್ತಾಗೋದಿಲ್ಲ ಅಂತ. ನಾವು ಏನಾದರೂ ಮಾಡದೇ ಇದ್ದರೆ ಇದು ಯಾವುದು, ಈ ಪ್ರಪಂಚ ಇದು ಉಳಿಲಿಕ್ಕೆ ಇಲ್ಲ ಅಂತ ನಾವು ಇದೇ ನಿಮಗೆ ಗೊತ್ತಾಗಬೇಕಾದದ್ದು. ನಿಮ್ಮ ಸಹಾಯ ಬೇಕಾಗೇ ಇಲ್ಲ ಅಂತ. ನನಗೆ ಹಾಗಾದರೆ ಒಂದು ಗಿಡ ಪರಿಪೂರ್ಣವೋ ಅಂತ, ಆ ಪದ ತಪ್ಪು ಅಂತ ಹೇಳಿ. ಯಾವುದೂ ಪರಿಪೂರ್ಣ ಅಲ್ಲ. ಮತ್ತೇನು, ಎಲ್ಲವೂ ಸ್ವಯಂಪೂರ್ಣ. ಅದಕ್ಕೆ ಬೇಕಾದದ್ದು ಏನು ಅಂತ ಅದಕ್ಕೆ ಗೊತ್ತಿದೆ. ನೀವು ಕಲಿಸಬೇಕಾಗೇ ಇಲ್ಲ. ಪರಿಪೂರ್ಣ ಯಾವುದೂ ಅಲ್ಲ, ಯಾರೂ ಅಲ್ಲ. ಮತ್ತೇನು, ಎಲ್ಲರೂ ಸ್ವಯಂಪೂರ್ಣರು. ಇದು ಗೊತ್ತಾಗಬೇಕಾಗುತ್ತೆ. ಮನುಷ್ಯರಿಗೆ ಒಬ್ಬರಿಗೆ ಬಿಟ್ಟು, ಮನುಷ್ಯ ಜಾತಿಗೆ ಒಂದು ಬಿಟ್ಟು, ಅದು ಈ ದೇಶ ಆ ದೇಶ ಅಂತಿಲ್ಲ, ಇಡೀ ಲೋಕದಲ್ಲಿರುವ ಮನುಷ್ಯ ಜಾತಿಗೆ ಒಂದು ಬಿಟ್ಟು ಉಳಿದ ಎಲ್ಲ ಕ್ರಿಮಿಕೀಟಗಳಿಂದ ಹಿಡಿದು ಎಲ್ಲದಕ್ಕೂ ಆ ಸ್ವಯಂಪೂರ್ಣತೆಯ ಅರಿವಿದೆ. ಮನುಷ್ಯನಿಗೆ ಇಲ್ಲ. ಏನು ಮಾಡ್ತೀರಿ? ಧರ್ಮ, ವಿಜ್ಞಾನ, ಅಧ್ಯಾತ್ಮ, ಸಾಹಿತ್ಯ, ಇದು ಎಲ್ಲವೂ ಬೇಕಾದದ್ದು ಈ ಪ್ರತಿಯೊಂದು ಜೀವಿಯೂ ಸ್ವಯಂಪೂರ್ಣ ಎನ್ನುವ ಅರಿವನ್ನು ನಮಗೆ ಊಡ್ಲಿಕ್ಕೆ. ಇವತ್ತು ವಿಜ್ಞಾನದ ದಿವಸ ಅಂತ ಹೇಳ್ತಾರೆ. ಒಂದೇ ನಾನೇ ಯಲ್ಲಪ್ಪ ರೆಡ್ಡಿ ಅವರನ್ನು ಅಲ್ಲಿ ಕೂರಿಸಿ ಅವರ ಕಾಲಬಳ್ಳದಲ್ಲಿ ನಾನು ಕೂತು ಇವತ್ತು ಪರಿಸರದ ದಿವಸ ಅಂತ ಹೇಳ್ತೀನಿ. ಅಷ್ಟೇ ಹೇಳುವುದಕ್ಕೆ ನಾನು ಬಂದದ್ದು. ಯಾರ ಹತ್ರ ಹೇಗೆ ಕೇಳಬೇಕು ಅಂತ. ರಾಮಕೃಷ್ಣ ಪರಮಹಂಸರನ್ನು ಸ್ವಾಮಿ ವಿವೇಕಾನಂದರಾಗುವುದಕ್ಕಿಂತ ಮುಂಚೆ ಮೊದಲ ಬಾರಿಗೆ ಎರಡನೇ ಬಾರಿಗೆ ಏನೋ ಭೇಟಿಯಾದಾಗ ಒಂದು ಪ್ರಶ್ನೆಯನ್ನು ಕೇಳಿದ್ರಂತೆ. ಸ್ವಾಮಿ, ನೀವು ದೇವರನ್ನು ನೋಡಿದ್ದೀರಾ ಅಂತ. ಮಾರ್ಮಿಕವಾದ ಒಂದು ಪ್ರಶ್ನೆ ಅದು. ಬಹಳ ಐತಿಹಾಸಿಕವಾದ ಒಂದು ಪ್ರಶ್ನೆ ಅದು. ಇತಿಹಾಸವನ್ನು ಬದಲಿಸಿದ ಒಂದು ಪ್ರಶ್ನೆ ಮತ್ತು ಉತ್ತರ ಅದು. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳಿದರಂತೆ, ನೋಡಿದ್ದೇನೆ, ಚೆನ್ನಾಗಿ ನೋಡಿದ್ದೇನೆ, ನಿನ್ನನ್ನು ನೋಡುವುದಕ್ಕಿಂತ ಚೆನ್ನಾಗಿ ನಾನು ದೇವರನ್ನು ನೋಡ್ತಾ ಇದ್ದೇನೆ ಅಂತ. ಈ ಉತ್ತರ ಅವರಿಗೆ ಬೇಕಾಗಿತ್ತು, ಜಗತ್ತಿಗೆ ಬೇಕಾಗಿತ್ತು. ಅದಿರಲಿ, ಅದು ಬಹಳ ಮುಖ್ಯವಾದ ವಿಷಯ. ನಮ್ಮ ಅಕ್ಕ ಮಹಾದೇವಿ 12ನೇ ಶತಮಾನದಲ್ಲಿ
ಯಾರ ಹತ್ರ ಮನುಷ್ಯರ ಹತ್ರ ಕೇಳಲಿಲ್ಲ ನೀನು ದೇವರನ್ನು ನೋಡಿದ್ದೀಯಾ ಅಂತ. ಚಿಲಿಮಿಲಿ ಎಂದು ಓದುವ ಗಿಳಿಗಳಿರ ನೀವು ನೋಡಿದ್ದೀರಾ? ಚನ್ನಮಲ್ಲಿಕಾರ್ಜುನನನ್ನು ನೀವು ನೋಡಿದ್ದೀರಾ? ಸರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕೇಳಿದ್ದೀರಾ? ನೀವು ಅವನ ಸ್ವರವನ್ನು ನೀವು ಕೇಳಿದ್ದೀರಾ? ಅವನನ್ನು ನೀವು ನೋಡಿದ್ದೀರಾ? ತುಂಬಿಗಳೇ ನೀವು ನೋಡಿದ್ದೀರಾ? ಪ್ರಕೃತಿಯಲ್ಲಿ ಕೇಳುವುದು, ಪ್ರಕೃತಿಯನ್ನು ಮುಟ್ಟುವುದು. ನಿನಗೆ ಇನ್ನೊಂದು ಸಂಗತಿ ಗೊತ್ತುಂಟಾ ಅಂತ, ಇನ್ನೊಂದು ವಿಷಯ ನಿನಗೆ ಗೊತ್ತುಂಟಾ ಅಂತ. ನೀನು ಸ್ವಯಂಪೂರ್ಣ ಹೌದು, ನೀನು ನಿನ್ನಷ್ಟಕ್ಕೆ ಚೆನ್ನಾಗಿದ್ದೇ ಹೌದು. ಇನ್ನೊಂದು ಸಣ್ಣ ಸಂಗತಿ ಇದೆ, ಅದು ನಿನಗೆ ಗೊತ್ತುಂಟಾ ಅಂತ. ಅದು ನಿನಗೆ ಗೊತ್ತಿರುವುದಕ್ಕೆ ಸಾಧ್ಯ ಅಂತ. ನಾನು ಈ ವಚನವನ್ನು ಎಷ್ಟು ಸರ್ತಿ ಅದು ಅರ್ಥ ಆಗಲಿಕ್ಕೆ ಕಷ್ಟವೇ ಇಲ್ಲ. ವಾಚ್ಯಾರ್ಥ ಆಗಲಿಕ್ಕೆ, ಅಂತರಾರ್ಥ ಆಗಲಿಕ್ಕೆ ಭಾಳ ಕಷ್ಟ ಇದೆ. ಅದು ಏನು ಅಂತಂದರೆ ಕೆಳಗೆ ಒಂದು ಬರದೆ, ಈ ಮಾತಿಗೆ ಒಂದು ಗಿಳಿ ಉತ್ತರ ಕೊಡುವುದಾಗಿದ್ದರೆ, ಒಂದು ಕೋಗಿಲೆ ಉತ್ತರ ಕೊಡುವುದಾಗಿದ್ದರೆ, ಒಂದು ತುಂಬಿ ಉತ್ತರ ಕೊಡುವುದಾಗಿದ್ದರೆ ಏನು ಕೊಡುವುದಕ್ಕೆ ಸಾಧ್ಯ ಅಂತ. ಅದು ಹೇಳಬಹುದಾದ ಮಾತು ಒಂದೇ, ನಮಗೂ ಗೊತ್ತಾಗಬಹುದು ಅಂತ ನಿನಗೆ ಗೊತ್ತಾಯ್ತಲ್ಲ, ಥ್ಯಾಂಕ್ಸ್ ಅಂತ. ಇದು ಪ್ರಕೃತಿಯ ಒಟ್ಟಿಗೆ ಇದ್ದರೆ ಒಟ್ಟಿಗೆ ಇದ್ದೇವೆ ಎನ್ನುವ ಅಹಂಕಾರದಿಂದ ಅಲ್ಲ, ಮೆರೈಸಲಿಕ್ಕಲ್ಲ. ಪ್ರಕೃತಿಯ ಒಟ್ಟಿಗೆ ಇದ್ದರೆ ಗೊತ್ತಾಗುವುದು. ನೀನು ಒಂದು ಮಣ್ಣಿನ ಕಣ, ನೀನು ಒಂದು ಹಕ್ಕಿಯ ಗರಿ, ನೀನು ಒಂದು ಕೋಗಿಲೆಯ ಸ್ವರ, ನಥಿಂಗ್ ಎಲ್ಸ್. ಇಷ್ಟು ಸಾಕು ಅಂತ. ಇದೆಲ್ಲವನ್ನು ನಾನು ಕಲಿತದ್ದು ಅನೇಕರಿಂದ ಕಲಿತಿದ್ದೇನೆ. ಅದರಲ್ಲಿ ಇಬ್ಬರು ಬಹಳ ಮುಖ್ಯ. ಒಬ್ಬರು ಯಲ್ಲಪ್ಪ ರೆಡ್ಡಿಯವರು, ಇನ್ನೊಬ್ಬರು ನಾರಾಯಣ ರೆಡ್ಡಿಯವರು, ಸಾವಯವ ಕೃಷಿಯ ನಾರಾಯಣ ರೆಡ್ಡಿಯವರು. ಇಬ್ಬರು ರೆಡ್ಡಿಗಳು. ಇವರು ರೆಡ್ಡಿಗಳಾದರೂ ಕೆಂಪಲ್ಲ, ಹಸಿರು. ನಮಸ್ತೆ.